ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸ್ಪೆಷಲ್ ಚಿಕನ್ ಸುಕ್ಕ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಒಮ್ಮೆ ನೀವು ಮನೇಲಿ ಟ್ರೈ ಮಾಡ್ಲೇಬೇಕು. ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಒಬ್ಬೊಬ್ರು ಒಂದೊಂದ್ ತರ ಚಿಕನ್ ಸುಕ್ಕ ಮಾಡ್ತಾರೆ, ಬಟ್ ಈ ರೆಸಿಪಿ ತುಂಬಾನೇ ಡಿಫ್ರೆಂಟ್ ಮತ್ತೆ ತುಂಬಾನೇ ಟೇಸ್ಟಿ ಆಗಿರತ್ತೆ. ನೀವು ಚಿಕನ್ ಪ್ರಿಯರಾಗಿದ್ರೆ ಇದನ್ನಂತೂ ತುಂಬಾನೇ ಇಷ್ಟಪಡ್ತೀರಾ. ಈಗ ಹೇಗ್ ಮಾಡೋದು ನೋಡೋಣ. ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ 2 ಸ್ಪೂನು, ಕೊತ್ತಂಬರಿ ಪೌಡ್ರು 2 ಸ್ಪೂನು, ಅರಿಶಿನ ಪೌಡ್ರು ಅರ್ಧ ಸ್ಪೂನು, ಜೀರಿಗೆ ಪೌಡ್ರು 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, 4 ಆನಿಯನ್ನು, ಅರ್ಧ ಕಪ್ ಆಯಿಲ್, 1 ಕಪ್ ಗಟ್ಟಿ ಮೊಸರು, 1 ನಿಂಬೆ ಹಣ್ಣಿನ ರಸ, 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1.5 ಸ್ಪೂನು ಕಸೂರಿ ಮೇಥಿ, ರುಚಿಗೆ ಉಪ್ಪು. ಈಗ ಒಂದು ಪಾತ್ರೆನ ಬಿಸಿ ಮಾಡ್ಕೊಂಡಿದೀನಿ. ಆಯಿಲ್ ನ ಹಾಕಿ ಆಯಿಲ್ ಕಾದ ಮೇಲೆ ಉದ್ದಗೆ ಕಟ್ ಮಾಡಿರೋ ಆನಿಯನ್ ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬೇಕು. ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡಿ. ಆನಿಯನ್ ಫುಲ್ ಬ್ರೌನ್ ಕಲರ್ ಬರ್ಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ್ಮೇಲೆ ಅದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂತಾ ಇದ್ದೀನಿ. ಈಗ ಒಂದ್ ಬೌಲಿಗೆ ವಾಶ್ ಮಾಡ್ಕೊಂಡಿರೋ ಚಿಕನ್ ಹಾಕೊಂಡಿದೀನಿ. ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗಟ್ಟಿ ಮೊಸರು ಏನ್ ತಗೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ, ನಿಂಬೆ ಹಣ್ಣಿನ ರಸ, ಹಾಗೆ ಕಸೂರಿ ಮೇಥಿನ ಕೈಯಲ್ಲಿ ಸ್ಮ್ಯಾಶ್ ಮಾಡಿರೋದು ಹಾಕ್ತಾ ಇದ್ದೀನಿ. ರುಚಿಗೆ ಉಪ್ಪು. ನಾನು ಮೊದಲೇ ಏನ್ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಆನಿಯನ್, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ಗೆ ನಾವು ಹಾಕಿರೋ ಮಸಾಲಗಳು ಚೆನ್ನಾಗಿ ಹಿಡಿಬೇಕು, ಆತರ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನ 1 ಅವರ್ ನೀವು ಫ್ರಿಡ್ಜ್ ಅಲ್ಲಿ ಇಡಬೇಕು, ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋನ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದೇ ಪಾತ್ರೆನ ಕಾಯಕ್ಕೆ ಇಟ್ಕೊಂಡಿದೀನಿ. ಆಯಿಲ್ ಬಿಸಿ ಆದ್ಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ ಚಿಕನ್, ಅದನ್ನ ಹಾಕ್ತಾ ಇದ್ದೀನಿ. ಮಸಾಲ ಪಾತ್ರೆಲಿ ಹಿಡ್ಕೊಂಡಿರತ್ತೆ, ಸೊ ವೇಸ್ಟ್ ಮಾಡೋದ್ ಬೇಡ. ಅದಕ್ಕೊಂದು 4 ಸ್ಪೂನ್ ನೀರನ್ನ ಸೇರಿಸ್ಬಿಟ್ಟು ಅದನ್ನ ವಾಶ್ ಮಾಡಿ ಹಾಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ಲಿಡ್ ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಬೇಯಕ್ ಬಿಡ್ಬೇಕು. ಹೀಗೆ ಆಯಿಲ್ ಎಲ್ಲ ಮೇಲೆ ಬರೋ ಟೈಮ್ ಅಲ್ಲಿ ಲಿಡ್ ನ ಓಪನ್ ಮಾಡಿದ್ರೆ ಸಾಕಾಗತ್ತೆ. ಇವಾಗ ಇದನ್ನ ಚೆನ್ನಾಗಿ ತಿರ್ಸ್ಕೊಳ್ಳಿ. ತಿರ್ಸ್ಕೊಂಡು 1-2 ನಿಮಿಷ ಸ್ವಲ್ಪ ಡ್ರೈ ಆಗಕ್ಕೆ ಬಿಡ್ಬೇಕು. ಈಗ ಇದಾಗಿದೆ. ರುಚಿಕರವಾದ ಸ್ಪೆಷಲ್ ಚಿಕನ್ ಸುಕ್ಕ ರೆಡಿ ಆಗಿದೆ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ವಿಡಿಯೋನ ಶೇರ್ ಮಾಡಿ, ಚಾನೆಲ್ಗೆ ಸಪೋರ್ಟ್ ಮಾಡಿ.